ತಮ್ಮ, ಓಂ ಶಾಂತಿ. ಲೇ ತಮ್ಮ, ಬಾಬಾ ಹೇಳ್ತಾ ಇದ್ದಾರೆ, ನೀವು ಬಹಳ ದೊಡ್ಡ ವಜ್ರ ವ್ಯಾಪಾರಿಗಳಾಗಿದ್ದೀರಿ. ಅವಿನಾಶಿ ಜ್ಞಾನ ರತ್ನರೂಪಿ ವಜ್ರವನ್ನು ಕೊಟ್ಟು ಎಲ್ಲರನ್ನು ಸಾಹುಕಾರರನ್ನಾಗಿ ಮಾಡಬೇಕಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಸಂಘದಿಂದ ಸಂಭಾಲನೆ ಮಾಡಿಕೊಳ್ಬೇಕು. ಯಾರು ಜ್ಞಾನದ ಮಳೆಯನ್ನು ಚೆನ್ನಾಗಿ ಸುರಿಸುತ್ತಾರೆ ಅವರ ಸಂಘವನ್ನು ಮಕ್ಕಳು ಮಾಡಬೇಕು. ಯಾರು ಸುರಿಸೋದಿಲ್ವೋ ಅವರ ಸಂಘ ಮಾಡೋದ್ರಿಂದ ಲಾಭವಾದರೂ ಏನು? ಸಂಘ ದೋಷದ ಪ್ರಭಾವವು ಬಹಳ ಬೇಗ ಬೀರುತ್ತೆ. ಕೆಲವರು ಅನ್ಯರ ಸಂಘದಿಂದ ವಜ್ರ ಸಮಾನರಾಗ್ತಾರೆ, ಇನ್ನು ಕೆಲವರು ಸಂಘದಿಂದ ಕಲ್ಲುಗಳಂತೆ ಆಗಿಬಿಡ್ತಾರೆ. ಯಾರು ಜ್ಞಾನವಂತರಿರುತ್ತಾರೋ ಅವರು ಅನ್ಯರನ್ನ ತಮ್ಮ ಸಮಾನ ಮಾಡಿಕೊಳ್ತಾರೆ ಮತ್ತು ಸಂಘದಿಂದ ತಮ್ಮ ಸಂಭಾಲನೆ ಮಾಡಿಕೊಳ್ತಾರೆ, ಅರ್ಥಾತ್ ರಕ್ಷಣೆ ಮಾಡಿಕೊಳ್ತಾರೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಇಡೀ ಸೃಷ್ಟಿ, ಇಡೀ ನಾಟಕವು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿ ನೆನಪಿದೆ, ಬುದ್ಧಿಯಲ್ಲಿ ವ್ಯತ್ಯಾಸದ ಅರಿವಿದೆ. ಲೇ ತಮ್ಮ, ಈ ಸ್ಮೃತಿಯು ನೀವು ಮಕ್ಕಳಿಗಿರಬೇಕಾಗಿದೆ. ನಾವು ಬೇಅದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕಾಗಿದೆ. 84 ಜನ್ಮಗಳ ಕಥೆಯಂತೂ ಸಾಮಾನ್ಯವಾಗಿದೆಯಂತೆ ತಮ್ಮ. ಈಗ 84 ಜನ್ಮಗಳು ಮುಕ್ತಾಯವಾಯಿತೆಂಬುದನ್ನು ತಿಳ್ಕೊಂಡಿದ್ದೀವಿ. ಈಗ ನಾವು ಸತ್ಯಯುಗಿ ಓಟದಲ್ಲಿ ಹೋಗುತ್ತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿ ಕಾತುರವಿದೆ. ನಮ್ಮ ಇನ್ನೊಂದು ಜನ್ಮವು ಇದೇ ಮೃತ್ಯು ಲೋಕದಲ್ಲಾಗುವುದಿಲ್ಲ, ನಿಮ್ಮದು ಅಮರ ಲೋಕದಲ್ಲಿ ಜನ್ಮವಾಗುವುದು. ಶಿವತಂದೆಗೆ ಅಮರನಾಥನೆಂದು ಹೇಳ್ತಾರಂತೆ ತಮ್ಮ. ಅವರು ನಮಗೆ ಅಮರ ಕಥೆಯನ್ನು ತಿಳಿಸ್ತಾರೆ. ಅಲ್ಲಿ ನಾವು ಶರೀರವಿಲ್ಲದಿದ್ದರೂ ಸಹ ಅಮರರಾಗಿರ್ತೀವಂತೆ. ಸಮಯದಲ್ಲಿ ತನ್ನ ಶರೀರವನ್ನು ಖುಷಿಯಿಂದ ಬಿಡುತ್ತೇವೆ. ಅದಕ್ಕೆ ಮೃತ್ಯು ಲೋಕ ಅಂತ ಹೇಳಲಾಗುವುದಿಲ್ವಂತೆ ತಮ್ಮ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕೋ ಅದು ಆಗಿ ತೀರುತ್ತೆ. ಅದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯವಿಲ್ವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ವಜ್ರ ವ್ಯಾಪಾರಿಗಳ ಬಳಿಯೂ ನೋಡುತ್ತೀರಿ, ಕೆಲವರ ಬಳಿ ಕೋಟ್ಯಾಂತರ ರೂಪಾಯಿಗಳು ವಸ್ತುವಿರುತ್ತೆ, ಇನ್ನು ಕೆಲವರ ಬಳಿಯಂತೂ 10,000 ರೂಪಾಯಿಗಳ ವಸ್ತು ಸಹ ಇರೋದಿಲ್ಲ. ನಿಮ್ಮಲ್ಲಿಯೂ ಹಾಗೆ. ಹೇಗೆ ನೋಡಿ, ಈ ಜಾನಕಿ ಇದ್ದಾರೆ, ಇವರು ಬಹಳ ಒಳ್ಳೆಯ ವಜ್ರ ವ್ಯಾಪಾರಿಯಾಗಿದ್ದಾರೆ. ಇವರ ಬಳಿ ಎಷ್ಟು ಅಮೂಲ್ಯ ರತ್ನಗಳಿವೆ. ಅನ್ಯರಿಗೂ ನೀಡಿ ಒಳ್ಳೆಯ ಸಾಹುಕಾರನನ್ನಾಗಿ ಮಾಡುತ್ತಾರೆ. ಯಾರಾದರೂ ಚಿಕ್ಕ ವ್ಯಾಪಾರಿಯಾಗಿದ್ದರೆ ಹೆಚ್ಚಿನದಾಗಿ ಕೊಡುವುದಿಲ್ಲ ಎಂದರೆ ಅವರ ಪದವಿಯು ಕಡಿಮೆಯಾಗಿ ಬಿಡುತ್ತೆ. ನೀವೆಲ್ಲರೂ ವಜ್ರ ವ್ಯಾಪಾರಿಗಳಾಗಿದ್ದೀರಿ. ಇವು ಅವಿನಾಶಿ ಜ್ಞಾನ ರತ್ನಗಳ ವಜ್ರಗಳಾಗಿವೆ. ಲೇ ತಮ್ಮ, ತಂದೆ ಕೂತ್ಕೊಂಡು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನ ತಿಳಿಸ್ತಾರಂತೆ ತಮ್ಮ. ಇವರು ಇಂದಿನ ಜನ್ಮದಲ್ಲಿ ಇಂತಹ ಪಾಪಕರ್ಮಗಳನ್ನ ಮಾಡಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಇದನ್ನು ಅನುಭವಿಸುತ್ತಿದ್ದಾರೆಂದು ಹೇಳ್ತಾರಲ್ವಾ. ಸತ್ಯಯುಗದಲ್ಲಿ ಈ ರೀತಿ ಹೇಳೋದಿಲ್ಲ. ಅಲ್ಲಿ ಕೆಟ್ಟ ಕರ್ಮಗಳ ಹೆಸರೇ ಇರುವುದಿಲ್ವಂತೆ. ಇಲ್ಲಂತೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ, ಸುಖ ದುಃಖ ಎರಡೂ ಇದೆ. ಆದರೆ ಸುಖ ಬಹಳ ಕಡಿಮೆ ಇದೆ. ಮತ್ತೆ ಸತ್ಯಯುಗದಲ್ಲಿ ದುಃಖದ ಹೆಸರೇ ಇರೋದಿಲ್ಲ. ಸತ್ಯಯುಗದಲ್ಲಿ ದುಃಖವಿಲ್ಲಿಂದ ಬರುತ್ತೆ. ನಾವು ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿಯನ್ನ ತಗೊಳ್ತೀವಿ. ತಂದೆ ದುಃಖಹರ್ತ ಸುಖಕರ್ತನಾಗಿದ್ದಾರೆ. ದುಃಖ ಯಾವಾಗಿಂದ ಆರಂಭ ಆಗತ್ತೆ ಅಂತ ಇದನ್ನು ನಾವು ಸಹ ತಿಳ್ಕೊಂಡಿದ್ದೀವಿ ತಮ್ಮ. ಒಂಟಿಯಾದೆ ಅಂತ ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗತ್ತೇ ಬೆಳಕು ನೀಡುತ್ತಿದ್ದಾರೆ ತಮ್ಮ. ಒಂಟಿಯಾದಾಗಲೇ ನಾನು ಏನು ಅಂತ ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಅಂತ ತಿಳಿಯೋದು. ಸೂರ್ಯಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗೂ ಸಾಕು. ಆಗ ನಿನ್ನ ಬದುಕೆ ಧನ್ಯವಾಗತ್ತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಪತಿತ ಪ್ರಪಂಚವನ್ನ ಬಂದು ಪಾವನ ಮಾಡಿ ಎಂದು ಅವರನ್ನು ಕರೆಯುತ್ತಾರೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ನಾನು ಸಹ ಪತಿತ ಪ್ರಪಂಚದಲ್ಲಿಯೇ ಬರಬೇಕಾಗುತ್ತೆ. ಇವರ ಅಂದರೆ ಬ್ರಹ್ಮ ಬಹಳ ಜನ್ಮಗಳ ಅಂತಿಮದಲ್ಲಿ ಬಂದು ಪ್ರವೇಶ ಮಾಡ್ತಾನೆ ಅಂದಾಗ ಮುಖ್ಯ ಮಾತನ್ನು ತಂದೆ ತಿಳಿಸ್ತಾರೆ.
ತಂದೆಯನ್ನ ನೆನಪು ಮಾಡಿ. ಉಳಿದೆಲ್ಲವೂ ವಿಸ್ತಾರವಾಗಿದೆ, ಅದನ್ನು ಎಲ್ಲರೂ ಧಾರಣೆ ಮಾಡಲು ಸಾಧ್ಯವಿಲ್ಲ. ಯಾರು ಧಾರಣೆ ಮಾಡುವವರೋ ಅವರಿಗೆ ತಿಳಿಸುತ್ತೇನೆ, ಉಳಿದಂತೆ ತಿಳಿಸುತ್ತೇನೆ. ಮನ್ಮನಾಭವ. ನಂಬರ್ ವಾರ್ ಬುದ್ಧಿಯಂತೂ ಇರುತ್ತದೆ ಅಲ್ವಾ? ಎಲ್ಲ ಮೋಡಗಳು ಹೆಚ್ಚಿನದಾಗಿ ಮಳೆ ಸುರಿಸೋದಿಲ್ಲ. ತಂದೆ ತಿಳಿಸ್ತಾರೆ, ನಾನೀ ಸೃಷ್ಟಿಯಲ್ಲಿ ಬಂದಿದ್ದೀನಿ, ಇವರ ಮುಖದಿಂದ ಮಾತನಾಡುತ್ತೇನೆ, ಇವರ ಕಣ್ಣುಗಳಿಂದ ನೋಡ್ತೀನಿ. ಒಂದು ವೇಳೆ ಈ ಶರೀರವಿಲ್ಲವೆಂದರೆ ಹೇಗೆ ನೋಡೋದು? ನಾನು ಪತಿತ ಪ್ರಪಂಚದಲ್ಲಿಯೇ ಬರಬೇಕಾಗತ್ತೆ. ಸ್ವರ್ಗದಲ್ಲಂತೂ ನನ್ನನ್ನು ಕರೆಯೋದಿಲ್ಲ, ಸಂಗಮ ಯುಗದಲ್ಲಿಯೇ ಕರೆಯುತ್ತೀರಿ. ಯಾವಾಗ ಸಂಗಮ ಯುಗದಲ್ಲಿ ಬಂದು ಶರೀರವನ್ನು ತೆಗೆದುಕೊಳ್ಳುವುದೋ ಆಗಲೇ ನಿಮ್ಮನ್ನು ನೋಡುತ್ತೇನೆ. ನಿರಾಕಾರ ರೂಪದಲ್ಲಿ ಏನನ್ನೂ ನೋಡಲು ಸಾಧ್ಯವಿಲ್ಲ. ಕರ್ಮೇಂದ್ರಿಯಗಳಿಲ್ಲದೆ ಆತ್ಮ ಏನು ಮಾಡಲು ಸಾಧ್ಯವಾಗೋದಿಲ್ಲ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಆವಿಗೆ ಕಿವಿ ಇಲ್ಲ, ಏಡಿಗೆ ತಲೆ ಇಲ್ಲ, ಮೀನಿಗೆ ಜೀರ್ಣಶಕ್ತಿ ಇಲ್ಲ, ಆನೆಗೆ ನೆನಪಿನ ಶಕ್ತಿ ಇಲ್ಲ, ನಾಯಿಗೆ ಭಾಷೆ ಇಲ್ಲ, ಬೆಕ್ಕಿಗೆ ಭಾವನೆ ಇಲ್ಲ, ಮನುಷ್ಯನಿಗೆ ಇವೆಲ್ಲವೂ ಇದೆ. ಆದ್ದರೇನು ಪ್ರಯೋಜನ? ಮುಖ್ಯವಾಗಿ ನಿಯತ್ತೇ ಇಲ್ವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಬೇಹದ್ದಿನ ತಂದೆಯು ಎಷ್ಟು ದೊಡ್ಡವರಾಗಿದ್ದಾರೆ. ಅವರಿಂದ ಯಾವಾಗ ಆಸ್ತಿ ಸಿಗಬಹುದು ಎಂಬುದನ್ನು ಯಾರೂ ತಿಳಿದುಕೊಂಡೇ ಇಲ್ಲ. ಬಂದು ನಮ್ಮ ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡಿ ಎಂದು ಹೇಳ್ತಾರೆ. ಆದರೆ ಯಾವಾಗ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ಈಗ ಹೊಸ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ನಿಮಗೆ ತಿಳಿದಿದೆ, ನಾವು ಅಮರರಾಗುತ್ತೇವೆ, ಅಮರ ಲೋಕದಲ್ಲಿ ಹೋಗುತ್ತಿದ್ದೇವೆ. ನೀವು ಅಮರ ಲೋಕಕ್ಕೆ ಎಷ್ಟು ಬಾರಿ ಹೋಗಿದ್ದೀರಿ? ಅನೇಕ ಬಾರಿ. ಇದರ ಅಂತ್ಯವು ಎಂದೂ ಆಗೋದಿಲ್ಲ, ಮೋಕ್ಷವು ಸಿಗುವುದೇ ಇಲ್ಲ ಎಂದು ಅನೇಕರು ಕೇಳ್ತಾರೆ. ಆಗ ತಿಳಿಸಿ, ಮೋಕ್ಷವು ಸಿಗುವುದಿಲ್ಲ. ಇದು ಅನಾದಿ ಅವಿನಾಶಿ ನಾಟಕವಾಗಿದೆ. ತಮ್ಮ ಧಾರಣೆಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ತಂದೆ ಓದಿಸುವುದಕ್ಕೆ ಪ್ರತಿಯಾಗಿ ಹೂಗಳಾಗಿ ತೋರಿಸಬೇಕಾಗಿದೆ, ಪರಿಶ್ರಮ ಪಡಬೇಕಾಗಿದೆ. ಎಂದೂ ಸಹ ಈಶ್ವರಿಯ ಕುಲಕ್ಕೆ ಕಳಂಕ ತರಬಾರ್ದಂತೆ. ಯಾರ ಜ್ಞಾನಿ ಮತ್ತು ಯೋಗಿಗಳಿದ್ದಾರೆಯೋ ಅವರೇ ಸಂಘವನ್ನ ಮಾಡಬೇಕಂತೆ. ನಾನು ಎಂಬುದರ ತ್ಯಾಗ ಮಾಡಿ ನಿರಹಂಕಾರಿಗಳಾಗಿ ಆತ್ಮಿಕ ಸೇವೆ ಮಾಡಬೇಕಾಗಿದೆ. ಇದನ್ನು ತಮ್ಮ ಕರ್ತವ್ಯವೆಂದು ತಿಳಿಬೇಕಂತೆ. ಅಹಂಕಾರ ಪಡಬಾರ್ದಂತೆ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ವ್ಯರ್ಥವನ್ನ ಶುಭ ಭಾವ ಹಾಗೂ ಶ್ರೇಷ್ಠ ಭಾವನೆಯ ಮೂಲಕ ಪರಿವರ್ತನೆ ಮಾಡುವಂತಹ ಸತ್ಯ ಮರುಜೀವ ಭವ. ಬಾಪ್ ದಾದಾರವರ ಶ್ರೀಮತವಿದೆ. ಮಕ್ಕಳೇ, ವ್ಯರ್ಥ ಮಾತನ್ನು ಕೇಳಬೇಡಿ, ಹೇಳಬೇಡಿ ಮತ್ತು ಯೋಚಿಸಬೇಡಿ. ಸದಾ ಶುಭ ಭಾವವನ್ನೇ ಇಡಿ. ಶುಭ ಮಾತನ್ನು ಹೇಳಿ, ವ್ಯರ್ಥವನ್ನು ಶುಭ ಭಾವದಿಂದ ಕೇಳಿ. ಶುಭ ಚಿಂತಕರಾಗಿದ್ದು ಮಾತಿನ ಭಾವವನ್ನು ಪರಿವರ್ತನೆ ಮಾಡಿಬಿಡಿ. ಸದಾ ಭಾವ ಮತ್ತು ಭಾವನೆಯನ್ನು ಶ್ರೇಷ್ಠವಾಗಿಡಿ. ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿ, ಆದರೆ ಅನ್ಯರ ಪರಿವರ್ತನೆಯನ್ನು ಯೋಚಿಸಬಾರದು. ಸ್ವಯಂನ ಪರಿವರ್ತನೆಯೇ ಅನ್ಯರ ಪರಿವರ್ತನೆಯಾಗಿದೆ. ಇದರಲ್ಲಿ ಮೊದಲು ನಾನು ಈ ಮರುಜೀವ ಆಗುವುದರಲ್ಲಿಯೇ ಮಜಾ ಇದೆ. ಇವನ್ನೇ ಮಹಾಬಲಿ ಎಂದು ಹೇಳಲಾಗುತ್ತೆ. ಇದರಲ್ಲಿ ಖುಷಿಯಿಂದ ಸಾಯಬೇಕು. ಈ ಸಾಯುವುದೇ ಬದುಕುವುದಾಗಿದೆ. ಇದೇ ಸತ್ಯ ಜೀವದಾನವಾಗಿದೆ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಶ್ರೇಷ್ಠ ಪರಿವರ್ತನೆಯಲ್ಲಿ ಸಂಕಲ್ಪಗಳ ಏಕಾಗ್ರತೆಯು ತೀವ್ರ ಗತಿಯನ್ನು ತರುತ್ತದೆ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.